ಹಾಯ್ ಹಲೋ ನಮಸ್ತೆ. ಮಮತಾ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ವೈಟ್ ಪ್ರಾನ್ಸ್. ಇದನ್ನು ಹೇಗೆ ಫ್ರೈ ಮಾಡೋದನ್ನು ನೋಡಿಕೊಳ್ಳೋಣ. ಎಟ್ಟಿ ಫ್ರೈ ಮಾಡಲು ಬೇಕಾದ ಸಾಮಗ್ರಿಗಳು: ಒಂದು 5 ದೊಡ್ಡ ಎಟ್ಟಿ ತೆಗೆದುಕೊಂಡಿದ್ದೇನೆ, ಒಂದು 4 ಕಾಶ್ಮೀರಿ ಚಿಲ್ಲಿ, 1/4 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಒಳ್ಳೆಮೆಣಸು, ಒಂದು ಚಿಕ್ಕ ತುಂಡು ಶುಂಠಿ, 5-6 ಹೆಸರು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅರಿಶಿನ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಲಿಂಬೆ ಹಾಗೂ 5 ಕಡ್ಡಿ. ಮೊದಲಿಗೆ ಎಟ್ಟಿಯನ್ನು ಯಾವ ರೀತಿ ಕಟ್ ಮಾಡೋದನ್ನು ನೋಡಿಕೊಳ್ಳೋಣ. ತಲೆ ಭಾಗವನ್ನು ಕತ್ತರಿಸಿ ಈ ರೀತಿ ಕಾಲುಗಳನ್ನು ಕತ್ತರಿಸ್ತಾ ಹೋಗಬೇಕು. ಬಾಲ ಕತ್ತರಿಸಬೇಕು. ಇದೇ ರೀತಿ ಎಲ್ಲದರ ತಲೆಬಾಲವನ್ನು ಕಟ್ ಮಾಡಿಕೊಳ್ಬೇಕು. ತಲೆಭಾಗದಿಂದ ಈ ರೀತಿಯಾಗಿ ಕತ್ತರಿಸ್ತಾ ಹೋಗಬೇಕು. ಇನ್ನೊಳಗೆ ಈ ಥರ ಒಂದು ನರ ಇರ್ತದೆ, ಇದನ್ನು ತೆಗೆದುಕೊಳ್ಬೇಕು. ತಲೆಯೊಳಗೆ ಇರುವುದನ್ನು ಸಹ ತೆಗೆದುಕೊಳ್ಬೇಕು. ಈಗ ನಾವು ತೆಗೆದಿರಿಸಿದಂತಹ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಒಳ್ಳೆಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಬೆಳಗ್ಗೆ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಲಿಂಬೆ ರಸ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳೋಣ. ರುಬ್ಬಿದ ಮಿಶ್ರಣವನ್ನು ಚೆನ್ನಾಗಿ ತಿಳಿಸಿದಂತಹ ಫ್ರಾನ್ಸಿಗೆ ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಒಳಭಾಗಕ್ಕೆಲ್ಲ ಸರಿಯಾಗಿ ತಾಗುವಂತೆ ಇದರ ಸಿಪ್ಪೆಯನ್ನು ತಿನ್ನುವ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು. ಚೆನ್ನಾಗಿ ಒಳಭಾಗಕ್ಕೆ ಸರಿಯಾಗಿ ತಾಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಸರಿಯಾಗಿದೆ ಎಂದು ನೋಡಿಕೊಳ್ಬೇಕು. ಒಂದು 1/4 ಗಂಟೆ ಇದನ್ನು ಫ್ರಿಜ್ಜಲ್ಲಿಡುವ. ಉಪ್ಪು ಖಾರ ಸರಿಯಾಗಿ ಹಿಡಿಯಬೇಕಾಗಿ 1/4 ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಇಡುವ ಮೊದಲು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಚುಚ್ಚಿಕೊಳ್ಬೇಕು. ಈ ರೀತಿಯಾಗಿ ಒಂದು ಕಡ್ಡಿ ತೆಗೆದುಕೊಂಡು ಈ ರೀತಿಯಾಗಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಚುಚ್ಚಿಕೊಂಡಿದ್ದೇನೆ. ಇನ್ನು 1/4 ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಿನಲ್ಲಿ ಇಟ್ಟುಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಸಾಲೆ ಹಿಡಿಯಲು ಮೊದಲಿಗೆ ಗ್ಯಾಸಿನ ಮೇಲೆ ಒಂದು ಕಾವಲಿಯನ್ನು ಇಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಾಗ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳೋಣ. ಅದರ ಮೇಲೆ ಒಂದೊಂದಾಗಿ ಮಸಾಲೆ ಕಾಗಿಸಿದಂಥ ಸಿಗಿದೆಯನ್ನು ಬರೋಣ.
ಸಣ್ಣ ಉರಿಯಲ್ಲಿಟ್ಟುಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಳೋಣ. ಈಗ 5 ನಿಮಿಷ ಆಗಿದೆ, ಇದನ್ನು ಮತ್ತೆ ಹಾಕಿಕೊಳ್ಳೋಣ. ಈಗ ನಮ್ಮ ಹಿಟ್ಟು 2 ಸೈಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ತಿರುಗಿಸಿ ಹಾಕಿ 1 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಈ ರೀತಿಯಾಗಿ ಈಗ ನಮ್ಮ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಬಿಸಿ ಬಿಸಿ ಹಿಟ್ಟು ಫ್ರೈ ಸವಿಯಲು ಸಿದ್ಧ. ಈಗ ನಮ್ಮ ಬಿಸಿ ಬಿಸಿ ಪ್ರಾನ್ ಫ್ರೈ ಸವಿಯಲು ಸಿದ್ಧ.